ಓಕೆ, ವೆಲ್ಕಮ್ ಬ್ಯಾಕ್ ಎಲ್ಲರಿಗೂ. ಇದು ನನ್ನ ಮೊದಲನೇ ಲಾಗ್ ಯೂಟ್ಯೂಬಲ್ಲಿ. DJI Osmo Action 4 ಕ್ಯಾಮ್ರಾ ತೊಗೊಂಡ್ಮೇಲೆ ಇದೇ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಇವಾಗ ಏನು ನೋಡ್ತಾ ಇದ್ದಾರೆ ಇದು ಕಲರ್ ಗ್ರೇಡಿಂಗು. ಇದು DJI Mimo ಅಂತ ಒಂದು ಆ್ಯಪ್ ಇದೆ. ಇದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿರೋದನ್ನೆಲ್ಲ ಮೊಬೈಲ್ಗೆ ಶೇರ್ ಮಾಡಬೇಕಂದ್ರೆ ಆ್ಯಪ್ ಯೂಸ್ ಆಗುತ್ತೆ. ಅದೇ ಆ್ಯಪಲ್ಲಿ ಈ ಥರ ಕಲರ್ ಗ್ರೇಡಿಂಗ್ ಮಾಡ್ಬೋದು. ಒಂದು ರೇಂಜಿಗೆ ಸಖತ್ತಾಗಿದೆ ಇದು ಫಿಲ್ಟ್ರ್ ಮಾತ್ರ. ಅದಕ್ಕೆ ಇವತ್ತು ನೋಡೋಣ ಹೆಂಗಿರುತ್ತೆ, ಹೆಲ್ಮೆಟಲ್ಲಿ ಒಂದ್ಸಲ ಕ್ಯಾಮ್ರಾ ಮೌಂಟ್ ಮಾಡಿ ಶೂಟ್ ಮಾಡಿ ನೋಡೋಣ ಅಂತ. ಓಕೆ, ತಡ ಮಾಡೋದು ಬೇಡ, ಜಸ್ಟ್ ಪೆಟ್ರೋಲ್ ಚೆಕ್ ಮಾಡಿ ಲಾಗ್ ಶುರು ಮಾಡಿಬಿಡೋದೆ. ಸೆಟಪ್ ಎಲ್ಲ ರೆಡಿ ಆಯಿತು. ಇವಾಗ ಜಸ್ಟ್ ಒಂದು ರೈಡ್ ಹೋಗ್ಬಿಡೋಣ. ಈ ಲಾಗಲ್ಲಿ ನಾನು ಫಸ್ಟು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಯಾವ ಥರ ಫೇಲ್ ಆಯ್ತದು ಅನ್ನೋದನ್ನ ಡೀಟೇಲಾಗಿ ಹೇಳ್ತೀನಿ. ನಾನು ಕಾಲೇಜ್ ಡೇಸಲ್ಲಿದ್ದಾಗ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿ ಯೂಟ್ಯೂಬಲ್ಲಿ ಬೇಜಾನ್ ದುಡ್ಡು ಬರುತ್ತೆ ಹಂಗೆ ಹಿಂಗೆ ಅಂತ ಹೇಳಿ ಡೈಲಿ ವೀಡಿಯೋಸ್ ಬರ್ತಾಯಿತ್ತು. ನಾನು ಬೆಳಗ್ಗೆ ಎದ್ದು ಬರೀ ಡೈಲಿ ಅದೇ ವೀಡಿಯೋಸೇ ನೋಡ್ತಾಯಿದ್ದೆ. ನಾನು ಅರ್ಜೆಂಟಲ್ಲಿ ಮಾಡಿದ ತಪ್ಪೇನು ಅಂದರೆ, ಸ್ಟಾರ್ಟಿಂಗಲ್ಲಿ ಯೂಟ್ಯೂಬಿಂದ ದುಡ್ಡು ಬರುತ್ತೆ ಓಕೆ, ಬಟ್ ದುಡ್ಡು ಅವ್ರು ಯಾವ ಥರ ಕೊಡ್ತಾರೆ, ಕಂಟೆಂಟ್ ಯಾವ ಥರ ಇರಬೇಕು, ಯಾವುದು ಯೋಚನೆ ಯಾವುದೋ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಒಂದು ಸ್ವಲ್ಪ ವೀಡಿಯೋಸ್ ಅಪ್ಲೋಡ್ ಆದಮೇಲೆ ಆಟೋಮೆಟಿಕ್ಕಾಗಿ ದುಡ್ಡು ಕೊಟ್ಬಿಡ್ತಾರೆ ಯೂಟ್ಯೂಬಲ್ಲಿ ಅಂತ ಅಂದ್ಕೊಂಡೆ. ಬೇಜಾನ್ ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೆ. ಬೇಜಾನ್ ವೀಡಿಯೋಸ್ ಅಂದರೆ ಹೆಂಗೆ, ಒಂದು ಮೂವಿ ರಿಲೀಸ್ ಆಗಿತ್ತು ಅವಾಗ ಕನ್ನಡದಲ್ಲಿ. ಕನ್ನಡಕ್ಕಾಗಿ ಒಂದನ್ನು ಒತ್ತಿ ಅಂತ ಒಂದು ಮೂವಿ ರಿಲೀಸ್ ಮಾಡಿದರು. ಆ ಮೂವಿ ರಿಲೀಸಲ್ಲಿ ಒಂದು ಸಾಂಗು ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಎಲ್ಲರ ವಾಟ್ಸಪ್ ಸ್ಟೇಟಸಲ್ಲೂ ಅದೇ ವಿಡಿಯೋ. ನನಗೆ ಅವಾಗ ಬಂದಿದ್ದ ಐಡಿಯಾ ಏನು ಅಂದರೆ, ಪಕ್ಕ ಇದೇ ವಿಡಿಯೋ ಏನಾದರೂ ಎಡಿಟ್ ಮಾಡಿಬಿಟ್ಟು ಹಾಕಿದ್ರೆ ಪಕ್ಕ ಮಿಲಿಯನ್ ವ್ಯೂಸ್ ಅಂತೂ ಪಕ್ಕ ಬರುತ್ತೆ. ಆಮೇಲೆ ಹೆಂಗೋ ಮಿಲಿಯನ್ ಡಾಲರಲ್ಲಿ ಕಾಸು ಕೊಡ್ತಾರೆ ಯೂಟ್ಯೂಬವರು ಅಂದ್ಕೊಂಡು ಸ್ಟಾರ್ಟ್ ಮಾಡಿದೆ. ಯೂಟ್ಯೂಬಿಂದನೇ ಆ ಸಾಂಗ್ ಡೌನ್ಲೋಡ್ ಮಾಡ್ಕೊಂಡು ಆ ಸಾಂಗ್ಗೆ ಒಂದು 5-6 ಫೋಟೋಸ್ ಎಲ್ಲ ತೊಗೊಂಡು ಒಂದು ಲಿರಿಕಲ್ ಸಾಂಗ್ ಥರ ಮಾಡಿ ಎಡಿಟ್ ಮಾಡಿ ಹಾಕ್ತೆ. ಹಾಕಿದ್ಮೇಲೆ ನಾನು ಮುಂಚೆನೇ ಹೇಳ್ದಂಗೆ ಮಿಲಿಯನ್ ವ್ಯೂಸ್ ಪಕ್ಕ ಬರುತ್ತೆ ಅಂತ ಗೊತ್ತಿತ್ತು. ಮಿಲಿಯನ್ ವ್ಯೂಸ್ ಬಂತು. ಎಷ್ಟು ಮಿಲಿಯನ್ನು? ಸ್ಟಾರ್ಟಿಂಗು 2 ಮಿಲಿಯನ್ ವ್ಯೂಸು. ಆಮೇಲೆ ಹೋಗ್ತಾ ಹೋಗ್ತಾ ನೋಡ್ತೀನಿ 5 ಮಿಲಿಯನ್ ವ್ಯೂಸು. 5 ಮಿಲಿಯನ್ ವ್ಯೂಸ್ ಆದಮೇಲೆ ನೋಡ್ತೀನಿ 21,000 ಜನ ಸಬ್ಸ್ಕ್ರೈಬ್ ಆಗೋರು. ಆಮೇಲೆ ಫುಲ್ ಖುಷಿ ಆಗೋಯ್ತು. 21,000 ಜನ ಸಬ್ಸ್ಕ್ರೈಬ್ ಆಗ್ಬಿಟ್ಟವ್ರೆ, ಇನ್ನೇನು ತಡ ಮಾಡೋದೇ ಇಲ್ಲ, ವಾಚ್ ಅವರ್ ಎಷ್ಟಾಗಿದೆ ಅಂತ ನೋಡೋಣ ಅಂತ ಹೋದೆ. ಅದು ವಾಚ್ ಅವರ್ ನೋಡಿದ್ರೆ 7,000 ಅವರ್ಸನ ಆಗೈತೆ. ಆದರೆ ಯೂಟ್ಯೂಬ್ ಮಾನಿಟೈಸೇಷನ್ ಕ್ರೈಟೇರಿಯಾ ಇರೋದು ಜಸ್ಟ್ 4,000 ಅವರ್ಸ್ ಸಾಕು ಅಂತ. ಇಮ್ಮಿಡಿಯೇಟಾಗಿ ಹೋದೆ, ಮಾನಿಟೈಸೇಷನ್ ಅಪ್ಲೈ ಮಾಡೋಣ ಅಂತ ಅಪ್ಲೈ ಮಾಡಿ ನೋಡಿದೆ. ಮಾನಿಟೈಸೇಷನ್ಗೆ ಅಪ್ಲೈ ಆಯಿತು ಓಕೆ. ಅದರಲ್ಲಿ ಮಾನಿಟೈಸೇಷನ್ ಅಪ್ಲೈ ಆದಮೇಲೆ ಒಂದು ವಾರಕ್ಕೆ ರಿಸಲ್ಟ್ ಬಂತು. ಅವರೇನು ಹೇಳ್ತಾವ್ರೆ, ಕಾಪಿರೈಟ್ ಕಂಟೆಂಟ್ ಯೂಸ್ ಮಾಡಿದ್ದೀರಾ. ಕಾಪಿರೈಟ್ ಕಂಟೆಂಟ್ ಅಂದರೆ ಏನಿಲ್ಲ, ಬೇರೆಯವ್ರ ವೀಡಿಯೋನ ಕಾಪಿ ಮಾಡಿದ್ದೀರಾ ಅಂತ. ಇದು ನಿಮ್ಮ ಸ್ವಂತ ಕಂಟೆಂಟ್ ಅಲ್ಲ, ಇದಕ್ಕೆ ಯಾವುದೇ ರೀತಿ ಪೇಮೆಂಟ್ ಕೊಡೋಕ್ಕಾಗಲ್ಲ. ಮಾನಿಟೈಸೇಷನ್ ಡಿಸೇಬಲ್ ಆಗುತ್ತೆ, ಎನೇಬಲ್ ಮಾಡೋಕ್ಕಾಗಲ್ಲ. ಇದು ನೀವು ಇವಾಗ ಏನೆಲ್ಲ ಅಪ್ಲೋಡ್ ಮಾಡಿದಿರೋ ವೀಡಿಯೋಸು ಅದನ್ನೆಲ್ಲ ಡಿಲೀಟ್ ಮಾಡಿ ಮತ್ತೆ ಅಪ್ಲೋಡ್ ಮಾಡಿದ್ರೆ ಮಾಡಿಕೊಡ್ತೀವಿ ಮಾನಿಟೈಸೇಷನ್. ಬಟ್ ಇವಾಗಿರೋ ಕಂಟೆಂಟ್ ಎಲ್ಲ ಡಿಲೀಟ್ ಆಗಲಿಲ್ಲ ಅಂದರೆ ನಿಮಗೇನು ಯೂಸ್ ಇಲ್ಲ. ಆ್ಯಡ್ಸ್ ಎಲ್ಲ ರನ್ ಆಗುತ್ತೆ, ಬಟ್ ಅದು ಓನರ್ ಯಾರಿದ್ದಾರೆ ಅವ್ರಿಗೆ ಹೋಗುತ್ತೆ ಪೇಮೆಂಟ್ ಎಲ್ಲ. ಯೂಸ್ ಇಲ್ಲ, ಡಿಲೀಟ್ ಮಾಡಿಬಿಡಿ ಅಂತ ಹೇಳಿ ಇಮೇಲ್ ಮಾಡಿದ್ರು ಅವರು. ಆ ಥರ ಇಮೇಲ್ ಬಂದಾಗ ಏನು ಬೇಜಾರಾಗಲಿಲ್ಲ, ಯಾಕಂದರೆ ಅದೇ ಜಾಸ್ತಿ ತಲೆ ಕೆಡಿಸ್ಕೊಂಡೆಲ್ಲ ಏನು ವೀಡಿಯೋ ಮಾಡಲಿಲ್ಲ, ಇನ್ವೆಸ್ಟ್ಮೆಂಟ್ ಇಲ್ಲ ಏನಿಲ್ಲ. ಸಾಂಗ್ ಡೌನ್ಲೋಡ್ ಮಾಡಿದೆ, ಜಸ್ಟ್ 1-2 ಫೋಟೋಸ್ ಫೇಸ್ಬುಕ್ಕಿಂದ ತಗೊಂಡು ಬಂದು ಹಂಗೆ 1-2 ಕೈನ್ ಮಾಸ್ಟ್ರಲ್ಲಿ ಲಿರಿಕ್ಸ್ ಅಪ್ಲೋಡ್ ಮಾಡಿದೆ ಅಷ್ಟೇ. ಅದು ಏನು ಜಸ್ಟ್ 2 ತಿಂಗಳಲ್ಲಿ 2 ಮಿಲಿಯನ್ ವ್ಯೂಸ್ ಬಂತು, 5 ತಿಂಗಳಲ್ಲಿ 5 ಮಿಲಿಯನ್ ವ್ಯೂಸ್ ಬಂತು. ಯಾಕೆಂದರೆ ಅಷ್ಟು ಟ್ರೆಂಡಿಂಗ್ ಆಗಿತ್ತು ಅದು ಸಾಂಗು. ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು ಏನಂದರೆ, ವೀಡಿಯೋದಲ್ಲಿ ನಿಮ್ಮ ಸ್ವಂತವಾಗಿರೋ ಕಂಟೆಂಟ್ ಇದ್ದರೆ ಮಾತ್ರ ಅಪ್ಲೋಡ್ ಮಾಡಿ, ಇಲ್ಲ ಅಂದರೆ ಸುಮ್ಮನೆ ವೇಸ್ಟ್ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು. ಯಾವುದು ಮಾನಿಟೈಸೇಷನ್ ಆಗೋಲ್ಲ, ಏನಾಗಲ್ಲ, ದುಡ್ಡು ಬರೋಲ್ಲ, ಏನು ಬರೋಲ್ಲ. ಸುಮ್ಮನೆ ಫೇಮಸ್ ಆಗೋಕ್ಕೋಸ್ಕರ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಅಂದರು ಅದು ಏನೋ ನಿಮ್ಮ ಖುಷಿ ಅಷ್ಟೇ. ಅಂದರೆ ಅದರಿಂದ ಯಾವುದು ಪ್ರಾಫಿಟ್ ಬರೋಲ್ಲ, ಸುಮ್ಮನೆ ಅಪ್ಲೋಡ್ ಮಾಡಿದ್ರೆ ವೇಸ್ಟ್ ಅದು. ಅದಕ್ಕೋಸ್ಕರ ಇವಾಗ ಆಸ್ಮೋ ಆ್ಯಕ್ಷನ್ 4 ಕ್ಯಾಮ್ರಾನ ಬಿಗ್ ಬಿಲಿಯನ್ ಡೇಸ್ ಸೇಲಲ್ಲಿ ತಗೊಂಡು ಈ ಸಲ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಇದು ಫಸ್ಟ್ ಲಾಗ್ ಅಷ್ಟೇ, ನೋಡೋಣ. ಇಲ್ಲಿವರೆಗೂ ಯಾರಾದರೂ ವೀಡಿಯೋಸ್ ನೋಡ್ತಾ ಇದ್ದರೆ ಸಪೋರ್ಟ್ ಮಾಡಿ. ಈ ಸಲ ಟಾಪಿಕ್ನ ಕಂಪ್ಲೀಟಾಗಿ ಚೇಂಜ್ ಮಾಡ್ತೀನಿ. ಜಸ್ಟ್ ನಾರ್ಮಲಾಗಿ ಈ ಸಲ ವೀಡಿಯೋ ಮಾಡ್ತಾ ಇರೋ ಟಾಪಿಕ್ ಅಂದರೆ ವುಮೆನ್ ಸೈಕಾಲಜಿ, ಮಸ್ಕ್ಯುಲಾನಿಟಿ, ಡಿಸಿಪ್ಲಿನ್, ಡೆಡಿಕೇಶನ್. ಹುಡುಗರು ಯಾವ ರೀತಿ ಲೈಫಲ್ಲಿ ಫೋಕಸ್ ಮಾಡಬೇಕು, ಯಾವ ಥರ ಇದ್ದರೆ ಯಾವ ಥರ ಬರುತ್ತೆ ರಿಸಲ್ಟ್ಸ್, ಈ ಥರ ಟ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. 100 ವೀಡಿಯೋಸ್ ಅಪ್ಲೋಡ್ ಮಾಡಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಾನಿಟೈಸೇಷನ್ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ.
ಬಟ್ ಏನೋ ಒಂದು ಹಾಬಿ ಚೆನ್ನಾಗಿರುತ್ತೆ. ಯೂಟ್ಯೂಬಲ್ಲಿ ಲಾಗ್ ಮಾಡಿ ಅರ್ನಿಂಗ್ಸ್ ಮಾಡಬೇಕು ಅನ್ನೋ ಆಸೆ ಏನಕ್ಕೆ ಬಂತಂತಂದರೆ, ಇವಾಗ ಹೆಂಗಿದ್ರು ಆಯಿತು, ಎಜುಕೇಷನ್ ಎಲ್ಲ ಮುಗೀತು, ಜಸ್ಟ್ ಇವಾಗ ಏನಿದ್ರು ಕೆಲ್ಸಕ್ಕೆ ಜಾಯ್ನ್ ಆಗಿರೋದು ಆಯಿತು. ಮಾಡಿದ್ರೆ 60 ವರ್ಷ ಅದೇ ಕೆಲಸನೇ ಮಾಡಬೇಕಷ್ಟೆ, ಅಷ್ಟು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗಲ್ಲ. ಬಟ್ ಸೆಂಟ್ರಲ್ ಒಂದು ಹಾಬಿ ಅಂತ ಇದ್ದರೆ ನೋಡೋಣ, ಕೈ ಹಿಡಿದ್ರು ಹಿಡಿಬೋದು, ಇದು ಹೇಳೋಕ್ಕಾಗಲ್ಲ. ನೀವು ಯಾವುದಾದ್ರೂ ವಿಷಯ ಟ್ರೈ ಮಾಡ್ತಾನೇ ಇರಿ. ಟ್ರೈ ಮಾಡ್ತಾಯಿದ್ರೆ ಒಂದು ಫೇಲ್ ಆಗುತ್ತೆ, ಇಲ್ಲ ಸಕ್ಸಸ್ ಆಗುತ್ತೆ. ಬಟ್ ನೀವು ಟ್ರೈಯೇ ಮಾಡ್ತಾಯಿಲ್ಲ ಅಂದರೆ ಅದೊಂದು 1000 ವರ್ಷ ಇದ್ರೂ ಅಷ್ಟೇ ಫೇಲೇ ಆಗೋದು. ಮೊನ್ನೆ ಇನ್ಸ್ಟಾಗ್ರಾಮಲ್ಲಿ ಒಂದು ವೀಡಿಯೋ ನೋಡಿದೆ, ಅದು ಯಾವುದು ಸೌರವ್ ಜೋಶಿ ಲಾಗ್ಸ್ ಅಂತ ಇದೆ. ಸೌರವ್ ಜೋಶಿ ಲಾಗ್ಸಲ್ಲಿ ಅವನು ಸುಮಾರು ವರ್ಷ, ನೀವು ಫ್ರೀ ಇದ್ದಾಗ ಯಾವಾಗಾದ್ರೂ ಒಂದ್ಸಲ ನೋಡಿ ಸೌರವ್ ಜೋಶಿ ಲಾಗ್ಸ್ ಅಂತ. ಇವಾಗ ಅವನಿಗೆ ಆಲ್ಮೋಸ್ಟ್ 3,500 ಕೋಟಿ ಜನ ಬರೀ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ವ್ಯೂಸ್ ಅಂತೂ ಮಿಲಿಯನ್ ಬರುತ್ತೆ. ಮಂತ್ಲಿ $2 ರಿಂದ $2.5 ಮಿಲಿಯನ್ ಅಷ್ಟು ಅವ್ರು ಅರ್ನ್ ಮಾಡ್ತಾ ಇದ್ದಾರೆ ಯೂಟ್ಯೂಬಿಂದನೇ. ಅವರು ಸ್ಟಾರ್ಟಿಂಗ್ ವೀಡಿಯೋಸಲ್ಲಿ ಆ ಥರ ಏನು ನೋಡಿಲ್ಲ ನಾನು, ಜಸ್ಟ್ ನಾರ್ಮಲಾಗೆ ಮಾತಾಡ್ತಾ ಇರ್ತಾರೆ, ಈ ಥರ ವ್ಲಾಗ್ ಇದೆ, ವ್ಲಾಗ್ ಮಾಡ್ತಾಯಿದ್ದೀನಿ, ಅಲ್ಲಿ ಹೋಗ್ತಾಯಿದ್ದೀನಿ, ಇಲ್ಲಿ ಹೋಗ್ತಾಯಿದ್ದೀನಿ ಅಂತ. ಜನ ಎಲ್ಲ ನಗ್ತಾನೆ ಇರ್ತಾರೆ, ಇವ್ನು ಇನ್ನೇನು ಮಾಡಿಬಿಡ್ತಾನೆ ಹಂಗೆ ಹಿಂಗೆ ಅಂತ. ಬಟ್ ಅವ್ರದ್ದು ಕನ್ಸಿಸ್ಟೆನ್ಸಿ ಚೆನ್ನಾಗಿದೆ. ಅಂದರೆ ಸುಮಾರು 2,600 ವೀಡಿಯೋಸ್ ಅಪ್ಲೋಡ್ ಮಾಡಿದೆ, ಎಲ್ಲ ಲಾಂಗ್ ಫಾರ್ಮೇಟ್, ಯಾವುದು ಶಾರ್ಟ್ಸ್ ಎಲ್ಲ ಅಷ್ಟಕ್ಕಷ್ಟೇ. ಬಟ್ ಲಾಂಗ್ ಫಾರ್ಮೇಟ್ ವೀಡಿಯೋ ಏನಿದೆ 10 ರಿಂದ 15 ನಿಮಿಷ, ಕಮ್ಮಿ ಯಾವುದೂ ಇಲ್ಲವೇ ಇಲ್ಲ. ಆ ಥರ ಜಾಸ್ತಿ ವೀಡಿಯೋಸು ಲಾಂಗ್ ಫಾರ್ಮೇಟಲ್ಲಿ ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ವ್ಯೂವರ್ಸ್ ನೋಡ್ತಾರೆ, ಏನೋ ಇರ್ಬೋದು ಅಂತ ನೋಡಿ ಚೆಕ್ ಮಾಡೋ ಅಷ್ಟರಲ್ಲೇ 4,000 ವಾಚ್ ಅವರ್ಸ್ ಏನಿದೆ ಮಾನಿಟೈಸೇಷನ್ ಕ್ರೈಟೀರಿಯಾದು, ಅದು ಆಗೋಗೋಂಥ ಚಾನ್ಸಸ್ ತುಂಬಾ ಇದೆ. ಬಟ್ ಅವ್ರದ್ದು ಲಾಗ್ಸ್ ಮಾತ್ರ ಜನ ಇಷ್ಟಪಟ್ಟೆ ನೋಡ್ತಾರೆ, ಇಲ್ಲ ಅಂದರೆ ಅಷ್ಟು ಜನ ಸಬ್ಸ್ಕ್ರೈಬರ್ಸ್ ಅವ್ರಿಗೆ ಬರೋಕ್ಕೆ ಸಾಧ್ಯನೇ ಇಲ್ಲ ಅನಿಸುತ್ತೆ. ನಾನು ಅಷ್ಟೊಂದು ನೋಡಿಲ್ಲ ವೀಡಿಯೋಸು. ಬಟ್ ಅವರು ನಾರ್ಮಲಾಗಿ ವೀಡಿಯೋಸ್ ನೋಡಿದಾಗ ಹಂಗೆ ಅನಿಸಿದ್ದು, ಲಾಂಗ್ ಫಾರ್ಮೇಟ್ ವೀಡಿಯೋಸ್ ಎಲ್ಲ ಜಾಸ್ತಿ ಹಾಕಿದ್ದಾರೆ. ನೋಡೋಣ ನಮ್ಮದು ಲಾಗ್ಸ್ ಎಲ್ಲಿವರೆಗೂ ಬರುತ್ತೆ ಅಂತ. ಟ್ರೈ ಮಾಡೋದ್ರಲ್ಲಿ ಏನು ತಪ್ಪೇನಿಲ್ಲ, ಟ್ರೈ ಮಾಡಿದ್ರೆ ಇವತ್ತಿಲ್ಲ ನಾಳೆ ಆಗುತ್ತೆ. ಟ್ರೈ ಮಾಡಲೇ ಇಲ್ಲ ಅಂದರೆ ಝೀರೋ, ಎಲ್ಲಿರ್ತೀವೋ ಅಲ್ಲೇ ಇರ್ತೀವಿ ಅಷ್ಟೇ. ಇವಾಗ ಒಂದು ಆಪರ್ಚುನಿಟಿ ಇದೆ, ಟೈಮ್ ಇದೆ, ಬೈಕ್ ಇದೆ, ಕ್ಯಾಮರಾ ಇದೆ, ಹೆಲ್ಮೆಟ್ ಇದೆ. ಅದು ವ್ಲಾಗ್ ಮಾಡೋ ಅಂಥ ಸ್ಕಿಲ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಟ್ರೈ ಅಂತೂ ಮಾಡ್ತಾಯಿದ್ದೀನಿ. ನೋಡೋಣ ಎಲ್ಲಿಗೆ ಬಂದು ನಿಲ್ಲುತ್ತೆ. ಟ್ರೈ ಮಾಡೋದ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಇನ್ನೊಂದೇನೆಂದರೆ, ನೀವು ವಿಡಿಯೋ ಒಂದು ಶೂಟ್ ಮಾಡಿದ್ಮೇಲೆ, ನಿಮ್ಮ ವಾಯ್ಸ್ ಅದರಲ್ಲಿ ಆ್ಯಡ್ ಮಾಡಿದ್ಮೇಲೆ, ಅದನ್ನು ಕೇಳಿದ್ಮೇಲೆ ನಿಮಗೆ ಇದು ವಾಯ್ಸ್ ಅಷ್ಟೇನು ಚೆನ್ನಾಗಿಲ್ಲ, ಇದು ಅಪ್ಲೋಡ್ ಮಾಡೋಕ್ಕೆ ಅಷ್ಟೊಂದು ಅನ್ಫಿಟ್ ಇದು ಅಂತೇಳಿ ನಿಮ್ಮ ಫ್ರೆಂಡ್ಸ್ ಹತ್ರ ಸಜೆಷನ್ ಕೇಳ್ತಿರಲ್ಲ, ಆ ಥರ ತಪ್ಪೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ವಿಡಿಯೋ ಇಷ್ಟ ಆಯಿತು ಅಂತ ನಿಮ್ಗೆ ಅನಿಸುತ್ತಾ, ಒಂದೇ ಸಲ ಅಪ್ಲೋಡ್ ಮಾಡಿಬಿಡಿ ಅಷ್ಟೇ. ಲಿಂಕೆಲ್ಲ ಶೇರ್ ಮಾಡಿಬಿಟ್ಟು ನೋಡಿ ಈ ವಿಡಿಯೋ ನೋಡಿ ಆ ಥರ ಎಲ್ಲ ಕೇಳೋಕ್ಕೆ ಹೋಗ್ಬಾರ್ದು. ಆ ಥರ ಕೇಳ್ತಾ ಹೋದರೆ ಸುಮ್ಮನೆ ಅದು ವೇಸ್ಟು, ಅವರು ಡಿಮೋಟಿವೇಟ್ ಮಾಡ್ತಾರೆ ಅಷ್ಟೇ ನಿಮ್ಮನ್ನು. ನಿಮ್ಗೆ ಇಷ್ಟ ಇದೆಯಾ ಅಪ್ಲೋಡ್ ಮಾಡಿ, ಅದೇನಾಗುತ್ತೋ ಆಗಲಿ ಅಷ್ಟೇ. ಕಂಟೆಂಟ್ ಶುರು ಮಾಡ್ತಾ ಒಂದಿನ ಯಾವುದಾದ್ರೂ ಒಂದು ರೈಟ್ ಕಂಟೆಂಟ್ ಜನಕ್ಕೆ ರೀಚ್ ಆದರೆ, ಆಮೇಲೆ ಆಟೋಮೆಟಿಕ್ಕಾಗಿ ಅವರೆಲ್ಲ ನಿಮ್ಮ ಅಪ್ಲೋಡ್ ಮಾಡಿರೋ ಎಲ್ಲ ವೀಡಿಯೋಸ್ನೂ ನೋಡೋಕ್ಕೆ ಶುರು ಮಾಡ್ತಾರೆ. ಓಕೆ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ಬಾಯ್.